Welcome to Mane Pata. If you like our videos, please subscribe our channel. ವಿಡಿಯೋದಲ್ಲಿ ಅಧ್ಯಾಯ 3 ದತ್ತಾಂಶಗಳ ನಿರ್ವಹಣೆಯಲ್ಲಿನ ಕೊನೆಯ ಘಟಕ ಅಭ್ಯಾಸ 3.4ರ ಲೆಕ್ಕಗಳನ್ನು ನೋಡುವ. ಮಕ್ಕಳೇ, ಇದು ಅವಕಾಶ ಮತ್ತು ಸಂಭವನೀಯತೆ. ಇಲ್ಲಿ ಮುಂದಿನವುಗಳನ್ನು ಖಚಿತವಾಗಿ ನಡೆಯುತ್ತದೆಯೋ, ಅಸಂಭವೇ, ನಡೆಯಬಹುದು ಆದರೆ ಖಚಿತವಾಗಿ ಇಲ್ಲ ಎನ್ನುವುದನ್ನು ತಿಳಿಸಬೇಕು. ನೋಡಿ, ಖಚಿತವಾಗಿ ನಡೆಯುತ್ತದೆ ಅಂತಹ ಘಟನೆಗಳಿದ್ರೆ ಖಚಿತವಾಗಿ ನಡೆಯುತ್ತದೆ ಅಂತ ಬರೀಬೇಕು. ಇನ್ನು ಅಸಂಭವೇ ಅಂದರೆ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಿದ್ರೆ ಅಸಂಭವ. ಇನ್ನು ನಡೆಯಬಹುದು ಆದರೆ ಖಚಿತವಾಗಿ ಇಲ್ಲ, ಅದು ಕೂಡ ಬರಿಬೇಕಾಗತ್ತೆ. ನೀನು ನಿನ್ನೆಗಿಂತ ಇಂದು ಹಿರಿಯರು. ಹೌದಲ್ಲ ಮಕ್ಕಳೇ, ನಾವು ದಿನದಿಂದ ದಿನಕ್ಕೆ ಬೆಳವಣಿಗೆಗೊಳ್ಳುತ್ತೇವೆ, ಹಾಗಾಗಿ ಇದು ನಡೀತದೆ. ಓಕೆ. ಎರಡನೇದು, ಚಿಮ್ಮಿದ ನಾಣ್ಯವೊಂದು ಶಿರ ಮೇಲೆ ಬರುವಂತೆ ಬೀಳುತ್ತದೆ. ಇಲ್ಲಿ ನೋಡಿ, ಒಂದು ಟಾಸ್, ಒಂದು ಕಾಯಿನನ್ನು ಹಾರಿಸಿದಾಗ ಇಲ್ಲಿ ಶಿರ, ಹೆಡ್ ಎನ್ನುವುದು ಮೇಲೆ ಬರುವಂತೆ ಬೀಳುವುದು. ಅದು ಏನಾಗುತ್ತೆ, ನಡೆಯಬಹುದು ಆದರೆ ಖಚಿತವಾಗಿ ಹೆಡ್ ಅಥವಾ ಟೇಲನ್ನು ಬರುತ್ತೆ ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ನಡೆಯುತ್ತೆ ಆದರೆ ಖಚಿತವಾಗಿ ಅಲ್ಲ. ಮೂರನೇದು ನೋಡಿ, ದಾಳವೊಂದನ್ನು ಎಸೆದಾಗ ಮೇಲಿನ ಸಂಖ್ಯೆ 8 ಬರುತ್ತದೆ. ಮಕ್ಕಳೇ, ಡೈಸ್ ನೋಡಿ, ಡೈಸಲ್ಲಿ ಮುಖಗಳಿರುತ್ತೆ, 6 ಮುಖಗಳಿರುತ್ತೆ. ಈ 6 ಮುಖದಲ್ಲಿ ಒಟ್ಟು 6 ಸಂಖ್ಯೆಯನ್ನು ನಾವು ಬರೀಬಹುದು. ಹಾಗಾಗಿ 8 ಎನ್ನುವಂತಹ ಸಂಖ್ಯೆ ಡೈಸಲ್ಲಿ ಇರುವುದಿಲ್ಲ. ಹಾಗಾದರೆ ಮಕ್ಕಳೇ, ದಾಳವೊಂದು ಎಸೆದಾಗ ಮೇಲಿನ ಸಂಖ್ಯೆ 8 ಬರುತ್ತದೆ, ಇದು ಅಸಾಧ್ಯ. ನಾಲ್ಕನೇದು, ಮುಂದಿನ ಟ್ರಾಫಿಕ್ ಲೈಟ್ನಲ್ಲಿ ಹಸಿರು ಕಾಣಿಸಬಹುದು. ಗೊತ್ತಿಲ್ಲ ನಮಗೆ, ನಡೆಯಬಹುದು ಆದರೆ ಖಚಿತವಾಗಿಲ್ಲ. ಮುಂದಿನ ಟ್ರಾಫಿಕ್ ಲೈಟ್ಸ್ನಲ್ಲಿ ನಮಗೆ ಗ್ರೀನ್ ಕಲರ್ ಕಾಣಿಸಬಹುದು ಎನ್ನುವುದು ನಡೆಯಬಹುದು ಆದರೆ ಹಾಗೆ ನಡೆಯುತ್ತೆ, ಅಂದರೆ ಗ್ರೀನ್ ಲೈಟೇ ಬರುತ್ತೆ ಅಂತ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಾಳೆ ಮೋಡ ಮುಸುಕಿದ ದಿನವಾಗಬಹುದು. ಮೋಡ ಮುಸುಕಿದಂತಹ ದಿನ ಆಗಬಹುದು, ಆಗದೇನೂ ಇರಬಹುದು. ಹಾಗಾಗಿ ನಡೆಯಬಹುದು ಆದರೆ ಖಚಿತ ಇಲ್ಲ. ಎರಡನೇದು ನೋಡಿ, ಒಂದು ಪೆಟ್ಟಿಗೆಯಲ್ಲಿ ಪ್ರತಿಯೊಂದರ ಮೇಲೆ 1 ರಿಂದ 6 ಸಂಖ್ಯೆಗಳಿಂದ ಗುರುತಿಸಿರುವ 6 ಗೋಲಿಗಳು ಇವೆ. ನೋಡಿ, ಇದೊಂದು ಪೆಟ್ಟಿಗೆ ಅಂತ ತಿಳ್ಕೊಳ್ಳಿ. ಈ ಪೆಟ್ಟಿಗೆಯಲ್ಲಿ ಒಟ್ಟು 6 ಮಾರ್ಬಲ್ಸ್ಗಳಿವೆ. ಈಗ ನೋಡಿ, ಸಂಖ್ಯೆ 2 ಇರುವ ಒಂದು ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಎಷ್ಟು? ನೋಡಿ ಮಕ್ಕಳೇ, ಇಲ್ಲಿ ಸಾಧ್ಯತೆಯ ಘಟನೆಗಳು ಎಷ್ಟಿವೆ? 6 ಇವೆ ಅಲ್ವಾ? ಹಾಗಾಗಿ ಅಪೇಕ್ಷಿತ ಘಟನೆ ಇಲ್ಲಿ ಎಷ್ಟು ಗೋಲಿಯನ್ನು ತೆಗಿಬೇಕಂತೆ? 2 ಸಂಖ್ಯೆ ಇರುವಂತಹ ಒಂದು ಗೋಲಿಯನ್ನು ತೆಗಿಬೇಕು. ಹಾಗಾಗಿ 6 ಗೋಲಿಯಲ್ಲಿ ಒಂದು ಬಾರಿ ಏನು ಮಾಡ್ಬೋದು, ಇಲ್ಲಿ 2 ಸಂಖ್ಯೆ ಇರುವಂಥ ಗೋಲಿಯನ್ನು ತೆಗಿಬಹುದು. ಹಾಗಾಗಿ 6ನೇ ಒಂದು ಬಾರಿ. ನೆಕ್ಸ್ಟ್ ನೋಡಿ, ಸಂಖ್ಯೆ 5 ಇರುವ ಒಂದು ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಎಷ್ಟು? ಇದು ಹಾಗೆ ನೋಡಿ, ಒಟ್ಟು 6 ಗೋಲಿ ಇದೆ. 6 ಗೋಲಿಯಲ್ಲಿ 5 ಸಂಖ್ಯೆ ಇರುವಂಥ ಒಂದು ಗೋಲಿಯನ್ನು ತೆಗಿಬೇಕು. ಹಾಗಾಗಿ 6ನೇ ಒಂದು ಬಾರಿ ಇಲ್ಲಿ ಈ ಸಂಭವನೀಯತೆಯನ್ನು ಸಿಗತ್ತೆ. ಮೂರನೇದು, ಯಾವ ತಂಡವು ಆಟವನ್ನು ಪ್ರಾರಂಭಿಸಬೇಕು ಎಂದು ನಿರ್ಧರಿಸಲು ಒಂದು ನಾಣ್ಯವನ್ನು ಚಿಮ್ಮಲಾಗತ್ತೆ. ಈಗ ಕ್ರಿಕೆಟ್ ಆಟದಲ್ಲಿ ನಾವು ನೋಡಿರ್ತೇವೆ ಅಲ್ವಾ, ಮೊದಲಿಗೆ ಏನು ಮಾಡೋದು, ಟಾಸ್ ಗೆಲ್ಲುವುದು. ಹೀಗೆ ಒಂದು ನಾಣ್ಯವನ್ನು ಮೇಲೆ ಚಿಮ್ಮಿಸಲಾಗಿದೆ. ನಿಮ್ಮ ತಂಡ ಪ್ರಾರಂಭಿಸುವ ಸಂಭವನೀಯತೆ ಎಷ್ಟಿದೆ? ಮಕ್ಕಳೇ, ಒಂದು ನಾಣ್ಯಕ್ಕೆ ಎಷ್ಟು ಮುಖಗಳಿವೆ? 2 ಮುಖಗಳಿವೆ ಅಲ್ವಾ, ಹೆಡ್ ಆರ್ ಟೇಲ್ ಇದೆ. ಸೊ ಇಲ್ಲಿ 2 ಮುಖಗಳಲ್ಲಿ ನಿಮ್ಮ ತಂಡ ಪ್ರಾರಂಭಿಸುವ ಸಂಭವನೀಯತೆ, ನಿಮ್ಮ ತಂಡವು ಅದೇ ಹೆಡ್ ಅಥವಾ ಟೇಲನ್ನು ಏನು ಮಾಡಿರ್ತದೆ, ಆಯ್ಕೆ ಮಾಡ್ಕೊಂಡಿರುತ್ತೆ. ಹೆಡ್ಡು ಬೀಳ್ಬೋದು ಅಥವಾ ಟೇಲು ಬೀಳ್ಬೋದು. ಆಗ 2ರಲ್ಲಿ ಯಾವುದಾದ್ರೂ ಒಂದು ಬದಿ ಬೀಳಲೇಬೇಕು ಅಲ್ವಾ? ಹಾಗಾಗಿ 2ರಲ್ಲಿ 1ನೇ ಬಾರಿ ನಿಮ್ಮ ತಂಡವು ಪ್ರಾರಂಭಿಸುವ ಸಂಭವನೀಯತೆ ಇದೆ. ಇದಿಷ್ಟು 3.4ರ ಉತ್ತರಗಳು. ಮುಂದಿನ ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.